ನಟ ಪ್ರಥಮ್ ಮೇಲಿನ ಹಲ್ಲೆ ಹಾಗೂ ಜೀವ ಬೆದರಿಕೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಇವತ್ತು ಈ ಸಂಬಂಧ ಏನೋ ಸ್ಥಳ ಮಹಜರು ಮಾಡ್ತಾರೆ ಖಾಕಿ ಟೀಮಿಂದ. ಎಲ್ಲಿ ಸ್ಥಳ ಮಹಜರು ಮಾಡ್ತಾರೆ ಅಂತಂದ್ರೆ ಪ್ರಥಮ್ ಅವರು ಜಾಗ ಹೇಳಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಆ ಸ್ಥಳದಲ್ಲಿ ಮಧ್ಯಾಹ್ನ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರ ನೇತೃತ್ವದಲ್ಲಿ ಮಹಜರಾಗುತ್ತೆ. ಎಲ್ಲಿ ಅಂತಂದರೆ ರಾಮಯ್ಯನಪಾಳ್ಯ ದೇವಾಲಯ ಮತ್ತು ಸುತ್ತಮುತ್ತ ಕಡೆಯಂತೆ ಸ್ಥಳ ಮಹಜರು ಮಾಡ್ತಾರೆ. ಅಲ್ಲಿ ಯಾರು ಕರೆದಿದ್ದು ನಿನ್ನನ್ನು, ನೀನು ಯಾವ ರಸ್ತೆಯಲ್ಲಿ ಹೋದೆ ಅವ್ರ ಬಳಿ, ಅವ್ರು ಎಲ್ಲಿ ಕೂತಿದ್ರು, ಯಾವ ಸ್ಥಳದಲ್ಲಿ ಕೂತಿದ್ರು, ಹೀಗೆ ಸ್ಥಳ ಮಹಜರು ಮಾಡ್ತಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನಪಾಳ್ಯ ದೇವಾಲಯ. ಮತ್ತೊಂದು ಕಡೆ ಈ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಯಾವ ಆರೋಪಿಗಳು ಯಾರು ಅಂತಂತಂದರೆ ಬೇಕ್ರಿ ರಘು ಮತ್ತು ಯಶಸ್ವಿನಿ ಅಂತ. ಈ ಕೇಸ್ನಲ್ಲಿ ಏನು ಪ್ರಥಮ್ ಕೊಟ್ಟಂಥ ಕೇಸ್ನಲ್ಲಿ ದೂರಿನಲ್ಲಿ A1 ಆಗಿದ್ದಾರೆ ಬೇಕ್ರಿ ರಘು ಮತ್ತು A2 ಯಶಸ್ವಿನಿ ಅಂತ. ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಟ ಪ್ರಥಮ್, ರಕ್ಷಕ್ ಹಾಗೂ ಜಮೀನು ಮಾಲೀಕನಿಗೂ ನೋಟಿಸ್ ಕೊಡಲಾಗಿದೆ. ಮಹೇಶ್ ಅನ್ನೋನು ಕಟ್ಟಿದ ದೇವಸ್ಥಾನದ ಪೂಜೆಗೆ ಹೋಗಿದ್ರಂತೆ ಇವರೆಲ್ಲರೂ. ಹಾಗಾಗಿ ಸ್ಪಾಟ್ ಮಹಜರಿಗೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ ಮುಖಾಂತರ. ಎಷ್ಟು ಗಂಟೆಗೆ ಅಂತಂದರೆ 11 ಗಂಟೆಗೆ ಬನ್ನಿ ಅಂತ ಹೇಳಿದಾರಂತೆ ಪೊಲೀಸರು. 3 ಜನಕ್ಕೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು. ಘಟನೆ ನಡೆದ ಸ್ಥಳ ಎಲ್ಲಿ ಅಂತ ತೋರಿಸಿ ಅಂತ ನೋಟಿಸ್ ಕೊಟ್ಟಿರೋದು ಪೊಲೀಸರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಈ ಸೂಚನೆಯನ್ನು ಕೊಡಲಾಗಿದೆ. ಆರೋಪಿಗಳ ಫೋಟೋ ಗಮನಿಸ್ತಾ ಇದ್ರಿ. ಏನೋ ಬೇಕರಿ ರಘುಗೆ ಪ್ರಥಮ್ ಏನೋ ರೇಗಿಸ್ತಾ ಅಂತ, ಬೇಕರಿ ಅಂತ ಹೆಸರು ಇಟ್ಕೊಂಡಿದ್ದೀರಿ, ಏನು ಚಿಪ್ಸು ಪಪ್ಸು ಏನೂ ಇಲ್ವಾ ಅನ್ನೋ ಥರ ಏನೋ ರೇಗಿಸಿದ್ದಾರೆ ಅಂಥೇಳಿ, ಅದಕ್ಕೆ ಇವರು ಕೂಡ ಅದಕ್ಕೆ ಸೇಡ್ ತೀರಿಸ್ಕೊಂಡಿದ್ದಾರೆ ಅನ್ನೋ ರೀತಿಯಾಗಿ ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ ಅನ್ನೋ ರೀತಿಯಾಗಿ ಟಾಕ್ ಇದೆ. ಬಟ್ ಗೊತ್ತಿಲ್ಲ, ಇದೆಲ್ಲವನ್ನೂ ಕೂಡ ಪೊಲೀಸರು ತನಿಖೆಯಿಂದ ಹೊರಗೆ ತರಬೇಕು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಮಾಂಜಿ ಲೈವ್ನಲ್ಲಿ. ರಮಾಂಜಿ, ಒಂದು ಕಡೆ ಪ್ರಥಮ್ ಕೊಟ್ಟಿರುವಂಥ ಕಂಪ್ಲೇಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಸ್ಥಳ ಮಹಜರು ಅಂತಂದರೆ ಎಲ್ಲೆಲ್ಲಿ ಹೇಗೆ ತನಿಖೆ ಆಗತ್ತೆ? ಎಸ್ ಶರಣ್, ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ SP ಅವರ ಕಚೇರಿಗೆ ಒಂದು ನಟ ಪ್ರಥಮ್ ಏನಂತಂದ್ರೆ ದರ್ಶನ್ ಫ್ಯಾನ್ಸ್ ಮತ್ತೆ ಈ ಬೇಕರಿ ರಘು ಮತ್ತು ಯಶಸ್ವಿನಿ ಅವರ ಮೇಲೆ ಏನಂತಂದು ದೂರು ಕೊಟ್ಟಿದ್ರು. ಈ ಒಂದು ಆಧಾರದ ಮೇಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಏನಂತಂದ್ರೆ ಒಂದು ಪ್ರಕರಣ FIR ಸಹ ದಾಖಲಾಗಿತ್ತು. A1 ಆರೋಪಿಯಾಗಿ ಬೇಕರಿ ರಘು ಮತ್ತು A2 ಆರೋಪಿಯಾಗಿ ಯಶಸ್ವಿ ಅವರ ಮೇಲೆ ನಿನ್ನೆ ಅಲ್ಲ ಮೊನ್ನೆ ಏನಂತಂದ್ರೆ ಇವರು ಇಬ್ಬರ ಮೇಲೆ ಏನಂತಂದ್ರೆ ಒಂದು ಪ್ರಥಮ ದೂರು ಕೊಟ್ಟ ಒಂದು ಆಧಾರದ ಮೇಲೆ ಒಂದು FIR ದಾಖಲಾಗಿತ್ತು. ಈ ಒಂದು FIR ದಾಖಲಾದ ನಂತರ ಇವತ್ತು ಏನಂತಂದ್ರೆ ಈ ಒಂದು ಸ್ಥಳ ಮಹಜರು ದೊಡ್ಡಬಳ್ಳಾಪುರ ಠಾಣಾ ಇನ್ಸ್ಪೆಕ್ಟರ್ ಆದಂತಹ ಸಾದಿಕ್ ಪಾಷಾ ಅವರ ನೇತೃತ್ವದಲ್ಲಿ ಇವತ್ತು ಏನಂತಂದ್ರೆ ಒಂದು ಸ್ಥಳ ಮಹಜರು ಮಾಡಲಾಗುತ್ತೆ. ಈ ಒಂದು ಸ್ಥಳ ಮಹಜರಿಗೆ ಏನಂತ ಈಗಾಗಲೇ ಪ್ರಥಮ್ ಸೇರಿದಂತೆ ಅವ್ರ ಜೊತೆ ಸುತ್ತಮುತ್ತ ಇದ್ದಂತಹ ಎಲ್ಲ ಅವ್ರ ಸಹಚರರು ಮತ್ತು ಯಾರು ಇನ್ವೈಟ್ ಮಾಡಿದ್ರು ಅವ್ರಿಗೂ ಸಹ ನೋಟಿಸ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪ್ರಥಮ್ ಅವ್ರನ್ನು ಸಹ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಏನಂತ ಸಂಪರ್ಕ ಮಾಡಿದ್ದಾರೆ. ಅಂದ್ರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿನೂ ಸಹ ಇದೆ. ಏನಂದ್ರೆ ಇವತ್ತು ಅವರು ಸಂಪರ್ಕಕ್ಕೆ ಸಿಕ್ಕಿದ್ರೆ ಅವ್ರನ್ನೂ ಸಹ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿ ಯಾವ ರೀತಿಯಾದಂತಹ ಹಲ್ಲೆ ಮಾಡಿದ್ರು ಮತ್ತೆ ಯಾವ ಸ್ಥಳದಲ್ಲಿ ನಿಮ್ಮನ್ನ ಅಲ್ಲೇ ಜೀವ ಬೆದರಿಕೆ ಹಾಕರು, ಯಾರ್ಯಾರು ಜೀವ ಬೆದರಿಕೆ ಹಾಕರು, ಯಾವ ರೀತಿಯಾದಂತ ಜೀವ ಬೆದರಿಕೆ ಹಾಕರು, ಮತ್ತೆ ಯಾವೆಲ್ಲ ವೆಪನ್ಸ್ ನ ಒಂದು ಇಟ್ಕೊಂಡ್ ಬಂದಿದ್ರು ಅಂತ ಎಲ್ಲಾ ರೀತಿಯಾದಂತ ಒಂದು ಸ್ಥಳ ಮಹಜರನ್ನ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಏನಂತಂದ್ರೆ ಸ್ಥಳ ಮಹಜರು ಮಾಡ್ತಾರೆ. ಇನ್ನೊಂದು ವಿಷಯ ಏನಂತಂದ್ರೆ ಈಗಾಗಲೇ FIR ದಾಖಲಾದ ನಂತರ ಏನಂತಂದ್ರೆ ಅವ್ರನ್ನ ಒಂದು ಬಂಧಿಸಬೇಕು. ಆ ಒಂದು ಬಂಧ ಮಾಡೋಕೆ ಈಗಾಗಲೇ ಇಬ್ರು ಸಹ A1 ಮತ್ತೆ A2 ಏನಂದ್ರೆ ತಲೆ ಮಾಡಿಸ್ಕೊಂಡು ಅಪ್ಸ್ಕ್ಯಾನಿಂಗ್ ಆಗಿದ್ದಾರೆ. ಅವ್ರನ್ನೂ ಸಹ ಬಂಧಿಸೋದಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಏನೋ ಬಲೆ ಬೀಸಿದ್ದಾರೆ ಅಂತ ಹೇಳ್ಬೋದು ಶರಣ್. ಎಸ್, ಥ್ಯಾಂಕ್ ಯು ರಾಮಂಜಿ ಡೀಟೇಲ್ಸ್ಗಾಗಿ.